ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಗ್ದಾನ. ಪ್ರಭುವೇ ನಿಮಗೆ ಸ್ತುತಿ ಸಲ್ಲಲಿ. ಅಧ್ಯಾಯ 10 ವಾಕ್ಯ 11ರಿಂದ. ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕುರಿಗಾಹಿಯಾಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕೂಲಿಯಾಳು ತೋಳ ಬರುವುದನ್ನು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದುರಿಸುತ್ತದೆ. ಅವನು ಕೇವಲ ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೂ ಉತ್ತಮ ಕುರಿಗಾಹಿ. ಪಿತನು ನನ್ನನ್ನು ಬಲ್ಲರು, ನಾನು ಪಿತನನ್ನು ಬಲ್ಲೆ. ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಅವಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಈ ಮಂದೆಗೆ ಸೇರದ ಬೇರೆ ಕುರಿಗಳು ನನಗಿವೆ, ಅವನ್ನು ನಾನು ಕರೆತರಬೇಕು. ಅವು ಸಹ ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ. ಆಗ ಒಂದೇ ಕುರಿ ಹಿಂಡು ಆಗುವುದು, ಒಬ್ಬನೇ ಕುರಿಗಾಹಿ ಇರುವನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಾವು ಶುಭ ಸಂದೇಶವನ್ನು ಆಡಲಿಕ್ಕೆ, ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಇಲ್ಲಿ ಒಟ್ಟು ಸೇರಿದ್ದೇವೆ. ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಈ ಒಂದು ಅವಕಾಶವನ್ನು ನಮಗೆ ಅವರು ಒದಗಿಸಿಕೊಟ್ಟದಕ್ಕಾಗಿ ಅವರಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಈ ವೇಳೆಯಲ್ಲಿ ಯೇಸು ಹೇಳುವಂಥ ಮಾತು, ನಾನೇ ಒಳ್ಳೆಯ ಕುರಿಗಾಹಿ. ಕುರಿಗಾಹಿ ಮತ್ತು ಯೆಹೂದ್ಯರಿಗೆ ಒಂದು ಒಳ್ಳೆಯ ಸಂಬಂಧ. ಯೇಸು ಕೂಡ ಒಬ್ಬ ಯೆಹೂದ್ಯರಾಗಿದ್ದರು. ನಾವು ಹಳೆ ಒಡಂಬಡಿಕೆಯಿಂದ ನೋಡಿದರೆ ಕುರಿಗಳಿಗೆ ಮತ್ತು ಈ ನಮ್ಮ ನಾಯಕರುಗಳಿಗೆ ಒಂದು ವಿಶೇಷವಾದ ಒಂದು ಅರ್ಥ ಇದೆ. ಕುರಿಗಾಹಿಯಾಗಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಕೂಡ ದೇವರ ದೃಷ್ಟಿಯಲ್ಲಿ ಆ ವ್ಯಕ್ತಿ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅಬ್ರಹಾಮನ ಹಿನ್ನೆಲೆಯನ್ನು ನೋಡಿರಿ. ಈತ ಒಬ್ಬ ಕುರಿಗಾಹಿಯಾಗಿದ್ದ. ಬೇರೆ ಬೇರೆ ಊರಿಗೆ ಕುರಿಗಳನ್ನು ಕರ್ಕೊಂಡು ಹೋಗ್ತಾಯಿದ್ದ, ಮೇಯಿಸ್ಲಿಕ್ಕೆ ಹೋಗ್ತಾ ಇದ್ದ. ಆತನಿಗೆ ಒಂದು ಹಿನ್ನೆಲೆ ಇದೆ. ಯಾಕಂದರೆ ಆ ಕಾಲದಲ್ಲಿ ಕುರಿಗಳ ಮುಖಾಂತರ ಅವರು ವ್ಯಾಪಾರ ಮಾಡ್ತಾಯಿದ್ರು. ಅದನ್ನು ಮಾತ್ರ ಉಪಯೋಗಿಸ್ತಿದ್ರಲ್ಲ, ಆ ಕುರಿಗಳ ಉಣ್ಣೆ ಮುಖಾಂತರ ಅನೇಕ ರೀತಿಯ ಬಟ್ಟೆಗಳನ್ನು ತಯಾರಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ದೇವರು ಕುರಿಗಳ ಬಗ್ಗೆ, ಮಹತ್ವದ ಬಗ್ಗೆ ನಮಗೆ ಹೇಳುವುದನ್ನು ಶುಭ ಸಂದೇಶದಲ್ಲಿ ನಾವು ಕೇಳಿದೆವು. ಅಬ್ರಾಮ್ ಮಾತ್ರವಲ್ಲ, ಮೋಶೆ ಕೂಡ ಹಾಗೇನೆ. ಅಥವಾ ಅಬ್ರಾಮನ ಮಕ್ಕಳಾದ ಯಾಕೋಬ ಕೂಡ, ಐಸಾಕ ಕೂಡ ಒಬ್ಬ ಕುರಿಗಾಹಿಯಾಗಿದ್ದ. ಮಾತ್ರವಲ್ಲ, ಯಾಕೋಬ ಆತ ಕೂಡ ಒಬ್ಬ ಕುರಿಗಾಹಿಯಾಗಿದ್ದ. ಹೀಗೆ ಕುರಿಗಳ ಲಾಲನೆ ಪಾಲನೆ ಮಾಡುವಂಥ ಕೆಲಸದಲ್ಲಿ ಅವರು ತುಂಬ ಹುಷಾರಾಗಿದ್ದರು, ಅಥವಾ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಆದಿಕಾಂಡದಲ್ಲಿ ಆರಂಭದಲ್ಲಿ ನೋಡಿದರೆ ಅಬೇಲ, ಈತ ಒಬ್ಬ ಕುರಿಗಾಹಿಯಾಗಿದ್ದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾಕಂದರೆ ದೇವರಿಗೆ ಒಮ್ಮೆ ಕಾಣಿಕೆ ಅರ್ಪಿಸುವಾಗ ಅಬೇಲ ತನ್ನ ಕುರಿ ಮಂದೆಯಲ್ಲಿ ಉತ್ತಮವಾದ ಕುರಿಯನ್ನು ದೇವರಿಗೆ ಅರ್ಪಿಸಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕೇಳ್ತಾ ಇದ್ದೇವೆ. ಆದಿಕಾಂಡ ಆರಂಭದಲ್ಲಿ. ಅಂದರೆ ಅಬೇಲ ಒಬ್ಬ ಕುರಿಗಾಹಿಯಾಗಿದ್ದ. ಆತ ಕುರಿಗಳನ್ನು ಸಾಕ್ತಾ ಇದ್ದ. ಆತನ ನಂತರ ಹೀಗೆ ಅನೇಕ ನಾಯಕರುಗಳು, ಮೋಶೆ ಕೂಡ ಹಾಗೇನೆ ಒಬ್ಬ ಕುರಿಗಾಹಿಯಾಗಿದ್ದ. ಆತ ಕುರಿಗಳನ್ನು ಮೇಯಿಸ್ತಾ ಇದ್ದಾಗ ಒಂದು ಬೆಟ್ಟಕ್ಕೆ ಹೋಗಿದ್ದ. ಅಲ್ಲಿ ಜಾಸ್ತಿ ಹುಲ್ಲುಗಾವಲಿತ್ತು.
ಈ ಬೆಟ್ಟದಲ್ಲಿ ಆತ ಕುರಿಗಳನ್ನು ಸಾಕ್ತಿರ್ಬೇಕಾದ್ರೆ, ಕುರಿಗಳನ್ನು ಪಾಲನೆ ಮಾಡ್ತಿರ್ಬೇಕಾದ್ರೆ ಆತನಿಗೆ ದೇವರ ದರ್ಶನವಾಗುತ್ತೆ. ಒಂದು ಉರಿಯುವ ಪೊದೆಯ ಮುಖಾಂತರ ದೇವರ ದರ್ಶನ ಅವನಿಗಾಗುತ್ತೆ. ಅಂದರೆ ಮೋಶೆ ಕೂಡ ಒಬ್ಬ ಉತ್ತಮ ಕುರಿಗಾಹಿಯಾಗಿದ್ದ. ಆದ ಕಾರಣ ಆತ ಬೆಟ್ಟಕ್ಕೆ ಹೋಗಿದ್ದ. ಸಾಮಾನ್ಯ ಕುರಿಗಾಯಿಗಳು ಅಲ್ಲಿ ತಮ್ಮ ಕುರಿಗಳನ್ನು ಮೇಯಿಸಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಒಬ್ಬ ಉತ್ತಮ ಕುರಿಗಾಯಿ ಮಾತ್ರ ಒಳ್ಳೆಯ ನೀರಿದ್ದಲ್ಲಿ ಅಥವಾ ಒಳ್ಳೆಯ ಬೆಳೆ ಇದ್ದಲ್ಲಿ, ಆಹಾರ ಇದ್ದಲ್ಲಿ, ಶುದ್ಧವಾದ ನೀರಿದ್ದಲ್ಲಿ ತನ್ನ ಹಿಂಡನ್ನು, ತನ್ನ ಕುರಿಮಂದೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮೋಶೆ ಉತ್ತಮ ಕುರಿಗಾಯಿ ಆಗಿದ್ದ. ಆದ ಕಾರಣ ಬೆಟ್ಟಕ್ಕೆ ಹೋಗಿ ಅಲ್ಲಿನ ಹುಲ್ಲುಕಾವಲಿನಲ್ಲಿ ತನ್ನ ಮಂದೆಯನ್ನು ಮೇಯಿಸ್ತಾ ಇದ್ದ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮೋಶೆಗೆ ದೇವರ ಅನುಭವ ಆಗುತ್ತೆ, ದೇವರ ದರ್ಶನವಾಗುತ್ತೆ. ಆ ಉರಿಯ ಪೊದೆಯ ಮುಖಾಂತರ ದೇವರು ಆತನಲ್ಲಿ ಮಾತನಾಡ್ತಾರೆ. ಮೋಶೆ ಆನಂತರ ಬಂದಂಥ ರಾಜ ದಾವಿದ, ಈತ ಕೂಡ ಒಬ್ಬ ಕುರಿಗಾಯಿಯಾಗಿದ್ದ. ನಮ್ಗೆ ಗೊತ್ತು, ದೇವರಲ್ಲಿ ಸಾಮುವೇಲಲ್ಲಿ ಆತನನ್ನು ರಾಜನಾಗಿ ಆರಿಸಲಿಕ್ಕೆ ಬರಬೇಕಾದ್ರೆ ಈತ ಕುರಿಯನ್ನು ಮೇಯಿಸಲಿಕ್ಕೆ ಬೇರೆ ಊರಿಗೆ ಹೋಗಿದ್ದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂದರೆ ದಾವಿದ ಕೂಡ ರಾಜನಾಗುವುದಕ್ಕಿಂತ ಮುಂಚೆ ಒಬ್ಬ ಕುರಿಗಾಹಿಯಾಗಿದ್ದ. ಮಾತ್ರವಲ್ಲ, ಇವರ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾರೆ, ನಾನೇ ಒಳ್ಳೆ ಕುರಿಗಾಹಿ, ನಾನೇ ಒಳ್ಳೆಯ ಕುರಿಗಾಹಿ. ಯೇಸು ದೇವರಾಗಿದ್ದರು, ದೇವರ ಪುತ್ರ ಅವರಾಗಿದ್ದರು. ಆದರೂ ಯೇಸು ಹೇಳ್ತಾರೆ, ನಾನು ಒಳ್ಳೆಯ ಕುರಿಗಾಹಿ, ನಾನೇ ಒಳ್ಳೆಯ ಕುರುಬ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಂದು ಸಂಶಯ, ಯಾಕೆ ಇಂಥವೆಲ್ಲ ಶ್ರೇಷ್ಠ ವ್ಯಕ್ತಿಗಳು ಕುರಿಗಾಯಿಗಳಾಗಿದ್ದರು? ಯೇಸು ಸ್ವಾಮಿ ತಾನು ದೇವರ ಪುತ್ರನಾಗಿದ್ದರು, ನಾನೊಬ್ಬ ಕುರಿಗಾಹಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಈ ಕುರಿಗಾಹಿಗೆ ಮತ್ತು ಯೇಸುವಿಗೆ ತುಂಬ ಸಂಬಂಧ ಇದೆ, ಅಥವಾ ಯೆಹೂದ್ಯರಿಗೆ ಒಳ್ಳೆಯ ಸಂಬಂಧ ಇದೆ. ಇಲ್ಲಿ ಒಂದು ವಿಷಯ ನಾವು ನೆನಪಿಟ್ಕೊಳ್ಬೇಕು, ಯಾವಾಗಲೂ ಈ ಕುರುಬರು ತುಂಬ ವಿಧೇಯ ವ್ಯಕ್ತಿಗಳು. ಅವರಿಗೆ ಸಮಾಜದಲ್ಲಿ ಸ್ಥಾನ, ಮಾನ, ಗೌರವ ಎಲ್ಲವೂ ಕಡಿಮೆ. ಯಾಕಂದರೆ ನಾನು ಕೆಲವು ವರ್ಷಗಳು ಮಿಷನ್ನಲ್ಲಿ, ಬೀದರ್ ಮಿಷನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕುರಿಮಂದೆಗಳು ಜಾಸ್ತಿ. ಕುರಿಮಂದೆಗಳು ರೋಡಲ್ಲೆಲ್ಲ ಕುರಿಗಳು, ಪ್ರತ್ಯೇಕವಾಗಿ ಮಳೆ ಆರಂಭವಾಗುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಇಡೀ ರಸ್ತೆಯಲ್ಲಿ ಈ ಕುರಿಗಳನ್ನು ಕರ್ಕೊಂಡು ಹೋಗುವಂಥ ಘಟನೆ ನಾನು ಅನೇಕ ಬಾರಿ ನೋಡಿದ್ದೇನೆ. ಇಡೀ ರೋಡಲ್ಲಿ ಅವರು ಚಲಿಸ್ತಿರ್ಬೇಕಾದ್ರೆ ವಾಹನಗಳಿಗೆ ಹೋಗಲಿಕ್ಕೆ ತುಂಬ ಕಷ್ಟ. ಈ ವಾಹನದ ಮಾಲಕರು ತುಂಬ ಹಾರ್ನ್ ಹೊಡಿತಾರೆ, ಶಬ್ದ ಮಾಡ್ತಾರೆ ಕುರಿಗಳು ಬದಿಗೆ ಹೋಗಲಿಕ್ಕೆ. ಆದರೆ ಕುರಿಗಳು ಮಾರ್ಗದಲ್ಲೇ ಹೋಗ್ತಾ ಇರ್ತವೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ಕುರುಬನಿಗೆ ಬೈದೇ ಹೋಗ್ತಾನೆ. ಯಾಕಂದರೆ ಅವರಿಗೆ ಹೋಗಲಿಕ್ಕೆ ತಡ ಆಗುತ್ತೆ, ಈ ಕುರಿಗಳು ದಾರಿ ಬಿಡೋಲ್ಲ, ಬೇರೆ ರಸ್ತೆ ಇಲ್ಲ. ಆದ ಕಾರಣ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಡ್ರೈವರ್, ವಾಹನ ಚಾಲಕರು ಈ ಕುರಿಗಾಯಿಯನ್ನು ಬೈದೇ ಮುಂದೆ ಹೋಗ್ತಾರೆ. ಸ್ವಲ್ಪ ಸೈಡಿಗೆ ಹೊಡಿಸೋ, ಬದಿಗೆ ಓಡಿಸೋ, ಕಣ್ಣು ಕಾಣದಿಲ್ವಾ, ನಾವು ಹೇಗೆ ಹೋಗೋದು, ಹೀಗೆ ಬೇರೆ ಬೇರೆ ರೀತಿಯಿಂದ ಅವರನ್ನು ಬೈದೇ ಅವರು ನಾನು ಕೂಡ ಹಾಗೆಯೇ ಮಾಡಿದ್ದೇನೆ. ಯಾಕಂದರೆ ನಮಗೆ ನಮ್ಮ ಮೀಟಿಂಗಿಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಹೋಗುವಾಗ ಈ ಕುರಿ ಮಂದೆ ಇದ್ದರೆ 5 ನಿಮಿಷ 10 ನಿಮಿಷ ಅದು ದಾರಿ ಬಿಡುವುದಿಲ್ಲ. ಆಗ ನಮ್ಗೆ ಕೂಡ ಕೋಪ ಬರುತ್ತೆ. ನಾವು ಕೂಡ ಆ ಕುರುಬರಿಗೆ ತುಂಬ ಹೀನಾಯವಾಗಿ ಅಥವಾ ಬೇರೆ ರೀತಿಯಲ್ಲಿ ನಾವು ಬೈತೇವೆ. ಇಲ್ಲಿ ಕುರುಬರು ಅದನ್ನು ಕೇಳ್ತಾರೆ, ಆಮೇಲೆ ಅವರಿಗೆ ಅದು ಅಭ್ಯಾಸ ಆಗಿದೆ. ಅಂದರೆ ಮೊದಲೇ ಅವರಿಗೆ ಸ್ಥಾನಮಾನ ಇಲ್ಲ, ಗೌರವ ಇಲ್ಲ. ಇಲ್ಲಿ ನಾವು ಮಾತಾಡಿದ್ದು ಅವರ ಕಿವಿಗೂ ಬೀಳೋಲ್ಲ. ಆದ ಕಾರಣ ಅವರು ಅದರ ಬಗ್ಗೆ ಹೆಚ್ಚಾಗಿ ಸೀರಿಯಸ್ ಆಗಿ ಯೋಚನೆ ಕೂಡ ಮಾಡೋದಿಲ್ಲ. ಅದು ಅವರಿಗೆ ಅಭ್ಯಾಸ ಬಲವಾಗಿದೆ. ಪ್ರತಿಯೊಬ್ಬರು ಕೂಡ ಹಾಗೆ ಬೈದೇ ಹೋಗ್ತಾರೆ. ಇಲ್ಲಿ ಕೂಡ ಅವರಿಗೆ ಅಭ್ಯಾಸ ಆಗಿದೆ. ಆದ ಕಾರಣ ಅವರಿಗೆ ಸ್ಥಾನಮಾನ ಗೌರವ ಇಲ್ಲ. ಯಾರು ಕೂಡ ಅವ್ರಿಗೆ ಗೌರವ ಕೊಟ್ಟು ಮಾತಾಡೋಲ್ಲ. ನೀನು ಕುರ್ಬಾನಿದೆಯಾ, ಹೇಗಿದೆಯಾ, ಹಾಗೆಲ್ಲ ಗೌರವ ಕೊಟ್ಟು ಮಾತಾಡುವಂಥವರು ಯಾರೂ ಕೂಡ ಇಲ್ಲ. ಯಾಕಂದರೆ ಅಷ್ಟೊಂದು ಕೀಳಾಗಿ ಅವರನ್ನು ನಡೆಸ್ತಾರೆ, ಅಥವಾ ಅಷ್ಟೊಂದು ಕೀಳಾಗಿ ಅವರನ್ನು ನೋಡ್ತಾರೆ. ಅವರ ಉದ್ಯೋಗವೇ ಅದೇ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ಯೇಸು ಸ್ವಾಮಿ ನಾನೊಬ್ಬ ಒಳ್ಳೆಯ ಕುರುಬ ಅಂತ ಹೇಳಿದಾಗ ಇಲ್ಲಿ ಅವರ ಗುಣನಡತೆ ನಮಗೆ ಗೊತ್ತಾಗುತ್ತೆ. ಅಂದರೆ ನಾನು ಸ್ಥಾನಮಾನವನ್ನು ಬಯಸಿಲ್ಲ, ನಾನು ದೀನನಾಗಿದ್ದೇನೆ, ನಾನು ಕೂಡ ಗೌರವವನ್ನು ಬಯಸೋಲ್ಲ. ಇದು ಯೇಸು ಸ್ವಾಮಿಯ ಒಂದು ಮಾತಿನ ಅರ್ಥ. ನಾನು ಒಳ್ಳೆಯ ಕುರಿಗಾಹಿ
ಆದರೆ ಕುರಿಗಾಯಲ್ಲಿ ಕೂಡ ಕೆಟ್ಟವರು ಕೂಡ ಇದ್ದಾರೆ, ಒಳ್ಳೆಯವರು ಕೂಡ ಇದ್ದಾರೆ. ಕೆಟ್ಟವರಂದರೆ ಅವರಿಗೆ ಆ ಕುರಿಗಳ ಬಗ್ಗೆ ಅಷ್ಟೊಂದು ಆಸ್ಥೆ ಇರೋಲ್ಲ, ಪ್ರೀತಿ ಇರೋಲ್ಲ. ಕೆಲಸಕ್ಕೆ ಅಂತ ನೇಮಿಸ್ತಿರ್ತಾರೆ, ಅವ್ರು ಎಲ್ಲೋ ಹೋಗ್ತಾರೆ, ಸ್ವಲ್ಪ ಮೇಯಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. ನೀರು ಕೊಟ್ಟರು ಒಮ್ಮೊಮ್ಮೆ ಕೊಡೋದು ಕೂಡ ಅವರು ವಾಪಸ್ ಕರ್ಕೊಂಡು ಬರ್ತಾರೆ. ಯಾಕಂದರೆ ಅವರು ಒಳ್ಳೆಯ ಕುರುಬರಲ್ಲ. ಎಲ್ಲಿ ಹೆಚ್ಚು ಹುಲ್ಲಿಲ್ಲದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ವಾಪಸ್ ಬರ್ತಾರೆ. ಹೋಗಲಿಕ್ಕೆ ಒಂದು ಅಷ್ಟು ಸಮಯ, ಬರಲಿಕ್ಕೆ ಒಂದು ಇಷ್ಟು ಸಮಯ ಅಂತ ಹೇಳಿದಾಗ ಒಂದು ದಿನ ಸಂಪೂರ್ಣವಾಗಿ ಹೋಗುತ್ತೆ. ಅಂದರೆ ಕುರಿಗಳಿಗೆ ಒಳ್ಳೆಯ ಆಹಾರ ಕೂಡ ಸಿಗೋಲ್ಲ. ಆದರೆ ಇಲ್ಲಿ ಯೇಸು ಹೇಳುವಂಥ ಮಾತು, ನಾನು ಒಳ್ಳೆಯ ಕುರಿಗಾಹಿ, ಅಂದರೆ ನಾನು ನಿಮಗೆ ಒಳ್ಳೆಯ ಆಹಾರವನ್ನು ಕೊಡ್ತೇನೆ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ತೇನೆ, ನಾನು ನಿಮ್ಮನ್ನು ಚೆನ್ನಾಗಿ ಪ್ರೀತಿಸ್ತೇನೆ ಎಂಬುದು ಯೇಸು ಮಾತಿನ ಅರ್ಥ. ಆದ ಕಾರಣ ಇಲ್ಲಿ ಒಳ್ಳೆಯ ಕುರುಬ ಅಂದರೆ ಆತ ತನ್ನ ಕುರಿಗಳನ್ನು ಕೇವಲ ಕೆಲಸಕ್ಕೆ ಅಂತ ನೇಮಿಸಿದಂಥ ವ್ಯಕ್ತಿ ಆತ ಅಲ್ಲ, ಆತನಿಗೆ ನಿಜವಾಗಿ ತನ್ನ ಕುರಿಗಳ ಮೇಲೆ ಪ್ರೀತಿ ಇದೆ. ಆದ ಕಾರಣ ಎಲ್ಲಿ ಹೆಚ್ಚು ಹಸುರಾದ ಹುಲ್ಲುಗಾವಲು ಸಿರುತ್ತೆ, ಹಸಿರಾದ ಹುಲ್ಲು ಸಿಗುತ್ತೆ, ಆ ಜಾಗಕ್ಕೆ ಆತ ಕರ್ಕೊಂಡು ಹೋಗ್ತಾನೆ. ಮಾತ್ರವಲ್ಲ, ಅಲ್ಲಿ ಆತ ತನ್ನ ಕುರಿಗಳನ್ನು ಮೇಯಿಸ್ತಾನೆ. ಹೀಗೆ ಹೋದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಂದು ದಿನದ 2 ದಿನದಲ್ಲಿ ವಾಪಸ್ ಬರೋಲ್ಲ. ಯಾಕಂದರೆ ನಾನು ನೋಡಿದ್ದೇನೆ, ನಾನು ಆ ಜಾಗದಲ್ಲಿದ್ದೆ, ತುಂಬ ಜನರ ಬಗ್ಗೆ ಮಾತಾಡ್ದೇನೆ ಕೂಡ. ಅವ್ರು ಹೇಳ್ತಾರೆ, ನಾವು 1 ವಾರ ಮನೆಗೆ ಹೋಗೋಲ್ಲ, ಯಾಕಂದರೆ ನಮ್ಮ ಕುರಿಗಳಿಗೆ ಒಳ್ಳೆಯ ಹುಲ್ಲು ಸಿಗುವ ಕಡೆಗೆ ನಾವು ಹೋಗ್ತೇವೆ. ದೂರದ ಪ್ರದೇಶಗಳಿಗೆ ಕೂಡ ನಾವು ಭೇಟಿ ಮಾಡ್ತೇವೆ. ಹೋದ್ಮೇಲೆ ಕೆಲವು ಸಲ 1 ತಿಂಗಳು ಕೂಡ ಮನೆಗೆ ಹೋಗದೇ ಇದ್ದದ್ದು ಕೂಡ ಇದೆ. ನಾವು ಹೋಗಬೇಕಾದ್ರೆ ಬೇರೆ ಯಾರನ್ನಾದರೂ ಕರೆಸ್ತೇವೆ, ನಾವು ಊರಿಗೆ ಹೋಗ್ತೇವೆ, ಅವರು ಬರ್ತಾರೆ, ಹಾಗೆ ಅವರು ರಜೆ ಮಾಡ್ತಾರೆ, ನಾವು ವಾಪಸ್ ಹೋಗ್ತೇವೆ. ಹೀಗೆ ಅವರು ಅಂದರೆ ಅವರು ನಿಜವಾದ ಕುರುಬರು, ಅವರಿಗೆ ಕುರಿಗಳ ಮೇಲೆ ನಿಜವಾದ ಒಂದು ಪ್ರೀತಿ ಇದೆ. ತಮ್ಮ ಕುರಿಗಳನ್ನು ಹಸಿವಾಗಿಡಲು ಅವ್ರು ಬಿಡೋಲ್ಲ, ಬಡವಾಗಲು ಅವ್ರು ಬಿಡೋಲ್ಲ. ಒಳ್ಳೆಯ ನೀರಿರುವಂಥ ಕಡೆಯೇ ಅವರು ಉಳಿತಾರೆ. ಅನೇಕ ಕಡೆ ಟೆಂಟ್ ಹಾಕಿ ಹುಲ್ಲುಗಳನ್ನು ಅಥವಾ ಒಂದು ರೀತಿಯ ಬೇಲಿ ಹಾಕಿ ಕುರಿಗಳನ್ನು ಅವರು ಸಾಕ್ತಾರೆ. ಎಲ್ಲಿ ಒಳ್ಳೆ ಹುಲ್ಲು ಸಿಗುತ್ತೋ ಅಂಥ ಜಾಗಗಳಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಆದ ಕಾರಣ ಈ ಕುರಿಗಾಯಿಗಳು, ಒಳ್ಳೆಯ ಕುರಿಗಾಹಿ ಅಥವಾ ಒಳ್ಳೆಯ ಕುರುಬ ತನ್ನ ಕುರಿಗಳನ್ನು ಪ್ರೀತಿಸ್ತಾನೆ, ಹಸಿರಾದ ಹುಲ್ಲನ್ನು ಕೊಡ್ತಾನೆ, ಒಳ್ಳೆಯ ನೀರನ್ನು ಕೊಡ್ತಾನೆ. ಅವರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದೆ ಆ ಕುರಿಗಳನ್ನು ಆತ ಸಾಕ್ತಾನೆ. ಆದ ಕಾರಣ ಯೇಸು ಇಲ್ಲಿ ಹೇಳುವಂಥ ಮಾತು, ನಾನೇ ಒಳ್ಳೆಯ ಕುರಿಗಾಹಿ, ನಾನೇ ಒಳ್ಳೆಯ ಕುರುಬ, ಅಂದರೆ ನಾನು ಸದಾ ನಿಮ್ಮೊಡನೆ ಇದ್ದೇನೆ, ನಾನು ನಿಮಗೆ ನನ್ನ ಶರೀರವನ್ನೇ ನಿಮಗೆ ಆಹಾರವಾಗಿ ಕೊಡ್ತೇನೆ. ಅಂದರೆ ಅದು ಜೀವ ಕೊಡುವಂಥ, ಜೀವ ವಾಕ್ಯ ಕೊಡುವಂಥ ಅವರ ಶರೀರ. ನಾವು ನೋಡುವಂಥ ಶರೀರ ಅಲ್ಲ, ನಾವು ನೋಡುವಂಥ ಪ್ರಾಪಂಚಿಕವಾದ ಶರೀರವಲ್ಲ, ಬದಲಾಗಿ ಆಧ್ಯಾತ್ಮಿಕವಾದ ಶರೀರ. ಆದ ಕಾರಣ ಅದನ್ನೇ ನಾನು ನಿಮಗೆ ಕೊಡ್ತೇನೆ. ಮತ್ತು ಈ ಕುರಿಗಾಯಿಗಳು ಅಥವಾ ಕುರುಬರು ತಮ್ಮ ಊರನ್ನು ಬಿಟ್ಟು ದೂರ ಹೋದಾಗ, ಕುಟುಂಬ ಬಿಟ್ಟು ದೂರ ಹೋದಾಗ ಅವರಿಗೂ ಕೂಡ ತಮ್ಮದೇ ಆದ ಕಷ್ಟಗಳಿವೆ. ಆದರೆ ಆ ಕಷ್ಟವನ್ನೆಲ್ಲ ಅವರು ಸಹಿಸಿ ಜೀವನ ಮಾಡ್ತಾರೆ. ಯಾಕೆಂದರೆ ನನ್ನ ಕುರಿಗಳು ಚೆನ್ನಾಗಿ ಬೆಳಿಬೇಕು, ನನ್ನ ಕುರಿಗಳಿಗೆ ಒಳ್ಳೆಯ ಆಹಾರ ಸಿಗಬೇಕು ಎಂಬುದೇ ಅವರ ಮುಖ್ಯವಾದ ಉದ್ದೇಶ. ಮಾತ್ರವಲ್ಲ, ಈ ಕುರಿಗಾಹಿಗಳು ತುಂಬ ಸಾಹಸಿಗರು, ಧೈರ್ಯವಂತರು. ಯಾರು ಹೆದರು ಪುಕ್ಕಲರು ಕುರಿಗಾಯಿಗಳಾಗಿ ಜೀವನ ಮಾಡಲಿಕ್ಕೆ ಆಗೋಲ್ಲ, ಅಥವಾ ಅವರು ತಮ್ಮ ಕುರಿಗಳನ್ನು ಚೆನ್ನಾಗಿ ಮೇಯಿಸಲಿಕ್ಕೆ ಅವರಿಗೆ ಅಸಾಧ್ಯವಾಗುತ್ತೆ. ಯಾಕಂದರೆ ಅವರು ದೂರದ ಊರಿಗೆ ಹೋಗಬೇಕು, ಬೆಟ್ಟಕ್ಕೆ ಹೋಗಬೇಕು, ಗುಡ್ಡಕ್ಕೆ ಹೋಗಬೇಕು. ಒಮ್ಮೊಮ್ಮೆ ಒಳ್ಳೆಯ ಆಹಾರ ಸಿಗಬೇಕಾದ್ರೆ ಕಾಡಿಗೆ ಕೂಡ ಹೋಗಲಿಕ್ಕೆ ಅವರು ಸಿದ್ಧರಾಗಬೇಕು. ಹೀಗೆ ಕಾಡಿಗೆ ಹೋದಾಗ ಅಥವಾ ದೂರದ ಪ್ರದೇಶಕ್ಕೆ ಹೋಗುವಾಗ ಕಾಲ್ನಡಿಗೆಯಲ್ಲಿ ಹೋಗಬೇಕು, ಬೆಟ್ಟ ಗುಡ್ಡವನ್ನು ಹತ್ತಬೇಕು, ಕಲ್ಲು ಮುಳ್ಳುಗಳನ್ನು ತುಳಿಬೇಕು. ಇದೆಲ್ಲವನ್ನು ದಾಟಿ ಅವ್ರು ಹೋಗಬೇಕಾದ್ರೆ ಅವರು ಒಂದು ರೀತಿಯ ಸಾಹಸಿಗರಾಗಬೇಕು. ಸಾಮಾನ್ಯ ಜನರಿಗೆ ಒಳ್ಳೆಯ ಕುರುಬಾನಾಗಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯ ಜನರಿಗೆ ಬೆಟ್ಟ ಗುಡ್ಡವನ್ನು ಹತ್ತುವಂಥ ವ್ಯವಧಾನವಿಲ್ಲ, ಸಮಯವಿಲ್ಲ, ಶಕ್ತಿ ಕೂಡ ಇರೋಲ್ಲ. ಆದರೆ ಯಾವಾಗ ತಾನು ಕುರಿಗಳನ್ನು ಪ್ರೀತಿಸ್ತೇನೆ, ನಿಜವಾದ ಕುರುಬನಿಗೆ ಮಾತ್ರ ಇದೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಯೇಸುಸ್ವಾಮಿ ತಾನು ಹೇಳುವಂಥ ಮಾತಿನ ಮುಖ್ಯವಾದ ಉದ್ದೇಶ ಇಷ್ಟೇ. ನಾನು ಒಳ್ಳೆಯ ಕುರಿಗಾಹಿ, ಕೇವಲ ಒಳ್ಳೆಯ ಆಹಾರವನ್ನು ಕೊಡ್ತೇನೆ, ಒಳ್ಳೆಯ ನೀರನ್ನು ಕೊಡ್ತೇನೆ ಮಾತ್ರವಲ್ಲ, ಬದಲಾಗಿ ನಾನು ಕೂಡ ನಿಮಗಾಗಿ ನನ್ನ ಜೀವವನ್ನೇ ಕೊಡ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಈ ಒಂದು ಘಟನೆ ಮುಖಾಂತರ ಹೇಳ್ತಾರೆ. ನಮಗೊತ್ತು ಯೇಸುಸ್ವಾಮಿ ಆ ಶಿಲುಬೆ ಹಾದಿಯಲ್ಲಿ ಕಲ್ಲನ್ನು ತುಳಿತಾರೆ, ಮುಳ್ಳನ್ನು ತುಳಿತಾರೆ. ಮಾತ್ರವಲ್ಲ, ಆ ಕಷ್ಟದ ಹಾದಿಯನ್ನು ನಡೀತಾರೆ, ಬೆಟ್ಟದ ಹಾದಿಯನ್ನು ನಡೀತಾರೆ. ಸುಲಭದ ಹಾದಿಯಲ್ಲ, ಕಷ್ಟದ ಹಾದಿಯನ್ನು ಅವರು ನಡೆದು ತಾನು ಒಬ್ಬ ಒಳ್ಳೆಯ ಕುರಿಗಾಹಿ ಎಂಬುದನ್ನು ನಮಗೆ ಅವರು ತೋರಿಸಿಕೊಟ್ಟಿದ್ದಾರೆ.
ಹೀಗೆ ಕಷ್ಟದ ಹಾದಿಯಲ್ಲಿ ನಡೆದಾಗ ಒಳ್ಳೆಯ ಕುರಿಗಾಹಿ ಆಗ್ತಾರೆ. ಕೇವಲ ಕಷ್ಟದ ಹಾದಿಯಲ್ಲಿ ನಡೆದದ್ದು ಮಾತ್ರವಲ್ಲ, ಎಂಥ ತ್ಯಾಗಕ್ಕೆ ಕೂಡ ಸಿದ್ಧರಾಗ್ತಾರೆ. ಒಳ್ಳೆಯ ಕುರಿಗಾಯಿ ನೋಡಿ, ಅವರು ಕಾಡಿಗೆ ಹೋಗ್ತಾರೆ ಅಥವಾ ಅರಣ್ಯಕ್ಕೆ ಹೋಗ್ತಾರೆ. ತನ್ನ ಕುರಿಗಳಿಗೆ ಒಳ್ಳೆಯ ಭೋಜನ ಕೊಡಬೇಕಾದ್ರೆ ದೂರದ ಪ್ರದೇಶಕ್ಕೆ ಹೋಗಬೇಕು. ಅವರು ಒಮ್ಮೊಮ್ಮೆ ಒಬ್ಬರು ಇಬ್ಬರೇ ಜೀವನ ಮಾಡ್ತಾರೆ, ಅಷ್ಟು ದೂರಕ್ಕೆ ಇಬ್ಬರೇ ಹೋಗ್ತಾರೆ. ಯಾವುದಾದ್ರೂ ಕಾಡಿನ ಪ್ರಾಣಿಗಳು ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಕಾಡಿನ ಪ್ರಾಣಿಗಳು ಬಂದು ಈ ಕುರಿಗಳನ್ನು ಒಯ್ಯುವಂಥದ್ದು, ಕುರಿಗಳನ್ನು ತಿನ್ನುವಂಥ ಘಟನೆ ಕೂಡ ಅನೇಕ ಕಡೆ ನಾವು ಕೇಳ್ತಾ ಇದ್ದೇವೆ, ನಾವು ನೋಡಿದ್ವಿ ಅಥವಾ ನಾವು ಕೇಳಿರ್ಬೋದು. ಅದರ ಬಗ್ಗೆ ಕ್ರೂರ ಪ್ರಾಣಿಗಳು ಬಂದು ಈ ಕುರಿಗಳ ಮೇಲೆ ಆಕ್ರಮಣ ಮಾಡ್ತವೆ. ಈ ಸಂದರ್ಭದಲ್ಲಿ ಒಳ್ಳೆಯ ಕುರುಬ ಏನು ಮಾಡ್ತಾನೆ? ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ಆತ ಒತ್ತಿ ಇಡ್ತಾನೆ. ನನಗೊತ್ತು, ಒಮ್ಮೆ ಹೀಗೆ ನಾವು ಪ್ರಯಾಣ ಮಾಡಬೇಕಾದ್ರೆ ಕುರಿಗಳು ಮಾರ್ಗದಲ್ಲಿ ಹೋಗ್ತಾ ಇದ್ದೆವು. ಒಬ್ಬ ಬಸ್ಸಿನ ಬಂದು 2 ಕುರಿಗಳಿಗೆ ಹೊಡೆದ. ಬಸ್ಸು ಸೀದಾ ಮುಂದೆ ಹೋಯಿತು. ಆದರೆ ಈ ಜನರು ಮತ್ತೊಂದು ವಾಹನದಲ್ಲಿ, ಹಿಂದೆ ಬರುವಂಥ ವಾಹನದಲ್ಲಿ ಆ ಬಸ್ಸನ್ನು ನಿಲ್ಲಿಸಿ ಅವರಿಗೆ ಅಡ್ಡ ಹಾಕಿ ಅವರಿಗೆ ಹೇಳಿದರು, ನಮಗೆ ನಮ್ಮ ಕುರಿಗಳನ್ನು ವಾಪಸ್ ಕೊಡು. ಅವರೊಂದು ಎಷ್ಟೊಂದು ವಿನಂತಿಸಿಕೊಂಡ್ರು, ಅವರು ಹೋಗಿಲ್ಲ. ಯಾಕಂದರೆ ಅವರು ನಿಜವಾದ ಕುರಿಗಾಹಿ. ತನ್ನ ಕುರಿಗಳು ಸತ್ತಾಗ ಅದಕ್ಕಾಗಿ ಏನೇ ತ್ಯಾಗಕ್ಕೂ ಕೂಡ ಅವರು ಸಿದ್ಧ. ಅಷ್ಟು ದೂರ ಹಣ ಮಾಡಿ ಖರ್ಚು ಮಾಡಿ ಅವ್ರು ಹೋಗಿದ್ದಾರೆ. ಬಸ್ಸನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಬಸ್ಸಿನ ಡ್ರೈವರನ್ನು ಕೆಳಗೆ ಇಳಿಸಿದ್ದಾರೆ. ಜನರನ್ನು ಕೂಡ ಕೆಳಗೆ ಇಳಿಸ್ಲಿಕ್ಕೆ ಹೇಳಿದ್ದಾರೆ. ಮಾತ್ರವಲ್ಲ, ಬಸ್ಸಿನ ಮುಂದೆನೇ ಅವರು ಮಲಗಿದ್ದಾರೆ. ಬಸ್ಸನ್ನು ಮುಂದೆ ಹೋಗಲಿಕ್ಕೆ ಅವರು ಬಿಟ್ಟಿಲ್ಲ. ಯಾಕೆ? ಅವರು ನಿಜವಾದ ಕುರಿಗಳು. ನಮ್ಮ ಕುರಿಗಳು ಇಲ್ಲಿ ಸತ್ತಿವೆ, ಈ ಕುರಿಗಳಿಗೆ ಏನಾದರೂ ಪರಿಹಾರ ಕೊಡಬೇಕು. ಯಾಕಂದರೆ ಅವು ನಮ್ಮ ಕುರಿಗಳು, ನಾವು ಅವನ್ನು ಪ್ರೀತಿಸ್ತೇವೆ. ನಮ್ಮ ಪ್ರೀತಿಯ ಪ್ರಾಣಿಗಳು ಮೃತಗೊಂಡಿವೆ, ಸತ್ತಿವೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಈ ಮಾತು ಯೇಸುಸ್ವಾಮಿ ಕೂಡ ಸಂಪೂರ್ಣಗೊಳಿಸ್ತಾರೆ. ನಾನು ನಿಮ್ಮನ್ನು ಪ್ರೀತಿಸೋದು ಮಾತ್ರವಲ್ಲ, ಒಳ್ಳೆಯ ಭೋಜನವನ್ನು ಕೊಡೋದು ಮಾತ್ರವಲ್ಲ, ಒಳ್ಳೆಯ ನೀರನ್ನು ಕೊಡೋದು ಮಾತ್ರವಲ್ಲ, ತ್ಯಾಗ ಮಾಡೋದು ಮಾತ್ರವಲ್ಲ, ಬದಲಾಗಿ ನನ್ನನ್ನೇ ನಾನು ನಿಮಗಾಗಿ ಅರ್ಪಿಸ್ತೇನೆ. ಅದೇ ಒಂದು ಒಳ್ಳೆಯ ಕುರಿಗಾಹಿಯ ಕೆಲಸ. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ನಾನೇ ಒಳ್ಳೆಯ ಕುರಿಗಾಹಿ, ನಾನೇ ಒಳ್ಳೆಯ ಕುರಿಗಾಹಿ. ಆದ ಕಾರಣ ನನ್ನ ಮಾತನ್ನು ನಂಬಿರಿ, ನನ್ನ ಹಿಂದೆ ಬನ್ನಿರಿ. ಯೇಸುಸ್ವಾಮಿಯಲ್ಲಿ ಹೇಳುವಂಥ ಮಾತು, ಅದನ್ನು ಅವರು ನಿಜ ಮಾಡಿಸಿದ್ದಾರೆ. ಹೇಗೆ? ಶಿಲುಬೆಯ ಹಾದಿಯಲ್ಲಿ, ಶಿಲುಬೆಯನ್ನು ಹೊತ್ತು ಆ ಕಲ್ವಾರಿ ಬೆಟ್ಟದಲ್ಲಿ ತಮ್ಮನ್ನೇ ದೇವರಿಗೆ ಸಮರ್ಪಿಸಿದ್ದಾರೆ. ತಮ್ಮ ಜೀವವನ್ನು ಬಲಿದಾನ ಮಾಡಿದ್ದಾರೆ. ಹೇಗೆ ಒಳ್ಳೆಯ ಕುರುಬ ಅಥವಾ ಒಳ್ಳೆಯ ಕುರಿಗಾಹಿ ತನ್ನ ಕುರಿಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದಾನೋ, ಹಾಗೆ ಇಲ್ಲಿ ಯೇಸುಸ್ವಾಮಿ ಕೂಡ ನಮಗಾಗಿ ಒಳ್ಳೆಯ ಕುರಿಗಾಹಿಯಾಗಿ ನಮಗಾಗಿ ತಮ್ಮ ದೇಹವನ್ನೇ ನಮಗೆ ಅರ್ಪಿಸಿದ್ದಾರೆ. ಇದು ದೇವರ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಆದ ಕಾರಣ ಕುರಿಗಳ ಬಗ್ಗೆ ನಾನು ಹೇಳಿದೆ. ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನಾನು ಒಳ್ಳೆಯ ಕುರಿಗಾಹಿ. ಏನೆಲ್ಲ ಒಳ್ಳೆಯ ಕುರಿಗಾಹಿಯಲ್ಲಿದ್ದಂಥ ಎಲ್ಲ ಲಕ್ಷಣಗಳು ಪ್ರಭು ಯೇಸುಸ್ವಾಮಿಯಲ್ಲಿ ಇವೆ. ಅದಕ್ಕಿಂತಲೂ ಜಾಸ್ತಿಯೇ ಯೇಸುಸ್ವಾಮಿಯಲ್ಲಿದೆ. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ನಾನೇ ಒಳ್ಳೆಯ ಕುರಿಗಾಹಿ. ಯೇಸುಸ್ವಾಮಿ ಒಳ್ಳೆಯ ಕುರಿಗಾಹಿಯಾಗಿ ಜನರನ್ನು ಪ್ರೀತಿಸ್ತಾರೆ, ತ್ಯಾಗ ಮಾಡ್ತಾರೆ, ತನ್ನ ಜೀವವನ್ನೇ ತನ್ನ ಜನರಿಗಾಗಿ ಅರ್ಪಿಸ್ತಾರೆ. ನಾವು ಅವರ ಮಕ್ಕಳು, ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಯೇಸುವಿನ ಪ್ರೀತಿಯ ಮಕ್ಕಳಾದ ನಾವು ಕೂಡ ಅದೇ ಗುಣದಲ್ಲಿ ಬೆಳಿಬೇಕು ಎಂಬುದೇ ಅವರು ನಮ್ಮಿಂದ ಬಯಸ್ತಾರೆ. ಹೇಗೆ ಯೇಸುಸ್ವಾಮಿ ಒಳ್ಳೆಯ ಕುರಿಗಾಹಿಯಾಗಿದ್ದರೂ ನಾವು ಕೂಡ ನಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬಾಳುವುದು ಅತಿ ಮುಖ್ಯ. ಹೇಗೆ ಕುರಿಗಾಹಿ ತನ್ನ ಕುರಿಗಳಿಗಾಗಿ ತನ್ನ ಜೀವನ ಕೊಡ್ತಾನೋ, ಹಾಗೆ ನಾನು ಕೂಡ ನನ್ನ ಕುಟುಂಬದಲ್ಲಿ, ನನ್ನ ಕುಟುಂಬಕ್ಕಾಗಿ, ನನ್ನ ನೆರೆಹೊರೆಗಾಗಿ ಆ ಸಂದರ್ಭ ಬಂದಾಗ ಜೀವ ಕೊಡಲಿಕ್ಕೂ ನಾನು ಸಿದ್ಧನಾಗಬೇಕು ಎಂಬುದು ಯೇಸುಸ್ವಾಮಿಯ ಈ ಮಾತಿನ ಅರ್ಥ. ಅನೇಕ ಬಾರಿ ಇದು ಕಷ್ಟ ಆಗಿರ್ಬೋದು. ಅಂದರೆ ನಾನು ಶಾರೀರಿಕವಾಗಿ ಜೀವ ಕೊಡಬೇಕು ಎಂಬ ಸಂದೇಶ ಅಲ್ಲ, ಬದಲಾಗಿ ಏನಾದರೂ ಸ್ವಲ್ಪ ತ್ಯಾಗ ಮಾಡಬೇಕು, ನನ್ನ ಕುಟುಂಬಕ್ಕಾಗಿ, ನನ್ನ ನೆರೆಹೊರೆಗಾಗಿ ಏನಾದರೂ ನಾನು ತ್ಯಾಗ ಮಾಡಬೇಕು. ಅವಕಾಶ ಸಿಕ್ಕಿದಾಗ ಜೀವ ಕೊಡಲಿಕ್ಕೂ ಕೂಡ ನಾನು ಆಗಬೇಕು ಎಂಬುದು ಯೇಸುಸ್ವಾಮಿ ತಾನು ಒಳ್ಳೆಯ ಕುರಿಗಾಹಿ ಎಂದು ಹೇಳುವುದರ ಮುಖಾಂತರ ನಮಗೆ ವ್ಯಕ್ತಪಡಿಸ್ತಾರೆ.
ಆದ ಕಾರಣ ಹೇಗೆ ಯೇಸುವಿನ ಒಳ್ಳೆಯ ಕುರಿಗಾಯೋ ಅವರ ಹಿಂಬಾಲಕರಾದ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸುತ್ತಮುತ್ತಲಲ್ಲಿ ಒಳ್ಳೆಯ ಕುರಿಗಾಯಿಯಾಗಿ ಬಾಳಲಿಕ್ಕೆ ಯೇಸುವಿನ ಅಗತ್ಯ ಇದೆ, ಯೇಸುವಿನ ಪ್ರಾರ್ಥನೆ ಅಗತ್ಯ ಇದೆ. ಆದ ಕಾರಣ ನಾವು ಪ್ರಾರ್ಥಿಸಬೇಕು, ಯೇಸು ನಮಗೆ ಅಂಥ ಒಂದು ಒಳ್ಳೆಯ ಮನಸ್ಸು ಕೊಡಲಿ, ಅಂಥ ಒಂದು ಒಳ್ಳೆಯ ಶಕ್ತಿ ಕೊಡಲಿ, ಅವರ ಆಶೀರ್ವಾದದಿಂದ ನಮ್ಮನ್ನು ತುಂಬಲಿ, ನಮ್ಮ ಕುಟುಂಬಗಳನ್ನು ಹರಸಲಿ ಎಂಬುದಾಗಿ ಅವರಲ್ಲಿ ನಾವು ಪ್ರಾರ್ಥಿಸೋಣ. ಆಮೇನ್. ತಂದೆಯಾದ ದೇವರೇ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯವನ್ನು ಆಲಿಸಿ ಆ ವಾಕ್ಯದ ಪ್ರಕಾರ ಜೀವಿಸಲು ನಮ್ಮನ್ನು ಕೂಡ ಒಳ್ಳೆಯ ಕುರಿಗಾಯನಾಗಿ ಮಾಡಲು ಬೇಕಾದಂಥ ನಿಮ್ಮ ಕೃಪೆಯನ್ನು ನಮಗೆ ನೀಡಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್.